ರಾಜ್ಯ ರಾಜಕಾರಣದ ಬಗ್ಗೆ ದೇಶವೇ ಕುತೂಹಲದಿಂದ ನೋಡುತ್ತಿರುವಾಗ ತನ್ನ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ವಹಿಸಿ ವಿದ್ಯುತ್ ಅವಘಡದಿಂದ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರುವ ಕುಶಾಲನಗರದ ಬಾಲಕಿ ಸಾನ್ವಿ ಭೇಟಿ ಮಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ. ಮುಖ್ಯಮಂತ್ರಿಗಳ ಬದಲಾವಣೆ, ಸಚಿವ ಸ್ಥಾನಕ್ಕೆ ಲಾಬಿ, ಹೀಗೆ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ಉತ್ತುಂಗಕ್ಕೆ ಏರಿರುವ ಈ ಸಮಯದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ತಮ್ಮ ಪ್ರಬುದ್ಧತೆ ಮೆರೆದಿದ್ದಾರೆ. ರಾಜಕೀಯದ ಎಲ್ಲ ಬೆಳವಣಿಗೆಗಳನ್ನು ಬದಿಗೊತ್ತಿ ತಮ್ಮ ಕ್ಷೇತ್ರದ ಜನತೆಯೆಡೆಗೆ ಕಾಳಜಿ ವಹಿಸಿದ್ದಾರೆ. ಕೆಲ ದಿನಗಳ ಹಿಂದೆ ವಿದ್ಯುತ್ ಅವಘಡದಿಂದ ಕುಶಾಲನಗರದ ಗುಮ್ಮನಕೊಲ್ಲಿ ಉಮೇಶ್ ಎಂಬುವರ ಪುತ್ರಿ ಸಾನ್ವಿ ಗಾಯಗೊಂಡು ಚಿಕಿತ್ಸೆಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಇಂದು ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಆಸ್ಪತ್ರೆಗೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಪೋಷಕರಿಗೆ ಸಾಂತ್ವನ ತಿಳಿಸಿದರು. ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದರು. ಡಾಕ್ಟರ್ ಹೀಗೆ ಮಾತಾಡಿದ್ರೆ ತುಂಬಾ ಸ್ಟ್ರಾಂಗ್ ಅಂತ ಅಂದರೆ ಬ್ಯಾಕ್ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದು ಬಿಟ್ರೆ ಕೈ ಎರಡು ಕ್ಲೀನ್ ಆಗಿ ಅಪ್ಟೇಕ್ ಆಗಿದೆ ಅಂತೆ. ಫೇಸ್ 9 ತಾನಾಗೆ ಫೀಲ್ ಆಗಿದೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್. 1 ವೀಕ್ ಅಲ್ಲಿ ನೀನು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋರೆ. ಆಯ್ತಾ? ಡಾಕ್ಟರ್ ಮಾತಾಡಿದ್ದೀನಿ, ಡೋಂಟ್ ವರಿ. ಇದು ಯಾರ್ದು ಅಲ್ಲ, ಇಟ್ ಇಸ್ ಆಲ್ ಯೋರ್. ನಿಂದು ಹಾರ್ಡ್ ವರ್ಕ್, ನಿಂದು ಮನಸ್ಸಿಂದ ನೀನು ಆಯ್ತಾ ಇರೋದು. ಓಕೆ, ಹುಷಾರು. ಅಮ್ಮ ಎಷ್ಟು ಟೆನ್ಷನ್ ತಗೊಂಡು ಗೊತ್ತಾ? ಏನು ಕಿವಿದೇನಾದ್ರು ಏನಾದ್ರು ಕಿವಿದು? ಬಟ್ ಅಲ್ಲ, ಸರ್ ಏನಿದ್ರು ಫೇಶಿಯಲ್ದು ಸರ್ಜರಿ ಮಾಡೋದೇನು ಅವಶ್ಯಕತೆ ಇಲ್ಲ. ಬ್ಯಾಕ್ ನೀವು ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ಕಿನ್ ಕಟ್ ಆಗಿದೆ ಅದು ಮಾಹಿತಿ ಅದೇನು ತೊಂದರೆ ಆಗಲ್ಲ. ಬಟ್ ಆಸ್ ಆಫ್ ನಾವು ಇಲ್ಲಿ ಗ್ರಾಫಿಂಗ್ ಚೆನ್ನಾಗಿ ಆಗಿದೆ, ಡ್ರೆಸ್ಸಿಂಗ್ ಇವತ್ತು ಮಾಡೋದಂತಲ್ಲ ಆಗಿದೆ ಅಂತ ಹೇಳೋರೆ. ಸೊ ನೋ ಪ್ರಾಬ್ಲಮ್. ಆಯ್ತಾ ಸಾನ್ವಿ? ಓಕೆ, ತುಂಬಾ ವಿಸಿಟರ್ಸ್ ಬರಬಾರ್ದು, ಯಾಕಂದ್ರೆ ಬಂದ್ ರೋಡ್ ಇನ್ಫೆಕ್ಷನ್ ಜಾಸ್ತಿ ಆದ್ರೆ